Hello, namaste, all the students and the parents. Welcome back to Anticlaw Coaching Academy. ನಾನು ನಿಖಿಲೇಶ್ ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಈ ಒಂದು ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ಕಂಪ್ಲೀಟ್ 2026 ಅಲ್ಲಿ ಇವಾಗ ರಿಲೀಸ್ ಆಗಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೇನೆ. ಎಷ್ಟು ನಂಬರ್ ಆಫ್ ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ, ಯಾವ ಯಾವ ಕಾಲೇಜ್ಗಳಲ್ಲಿ ಇನ್ಕ್ರೀಸ್ ಆಗಿದೆ, ಯಾವ ಯಾವ ಬ್ರಾಂಚ್ ಗಳು ಇನ್ಕ್ರೀಸ್ ಆಗಿದೆ, ಯಾವ ಯಾವ ಹೊಸ ಕಾಲೇಜಸ್ ಗಳು ಇನ್ಕ್ರೀಸ್ ಆಗಿದೆ, ಮತ್ತೆ ಯಾವ ಯಾವ ಕಾಲೇಜ್ಗಳಲ್ಲಿ ಸೀಟ್ಸ್ ಗಳು ಡಿಕ್ರೀಸ್ ಆಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಸ್ವಲ್ಪ ವಿಡಿಯೋ ಲೆಂದಿ ಆಗಿರ್ಬೋದು, ಬಟ್ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ. ಸೀಟ್ ಮ್ಯಾಟ್ರಿಕ್ಸ್ ಲಾಸ್ಟ್ ಇಯರ್ಗೂ ಮತ್ತೆ ಈ ವರ್ಷಕ್ಕೂ ಎಷ್ಟು ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ, ಇದರಿಂದ ಕಟ್ ಆಫ್ ರ್ಯಾಂಕ್ ಗಳು ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ ಅನ್ನೋದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ನಾನು ಎವ್ರಿ ಇಯರ್ ಹೇಳ್ತೇನೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೇ ಆಗುತ್ತೆ ಅಂತ. ಯಾಕೆ ಆಗುತ್ತೆ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ದ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ, ಅದಕ್ಕೋಸ್ಕರ ಆಗುತ್ತೆ. ಈ ವರ್ಷ ಇನ್ಕ್ರೀಸ್ ಆಗಿದೆಯಾ? ಎಸ್. ಎಷ್ಟು ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ ಸರ್? ಈಗ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನಾನು 2025 ಮತ್ತೆ 26 ಇದು ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್, 2025 ನ ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಅಥವಾ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅದನ್ನ, ಮತ್ತೆ 2026 ಗೆ ಈಗ ಬಂದಿರುವಂತಹ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನಾನು ಕಂಪೇರ್ ಮಾಡಿ ನೋಡಿದಾಗ ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಸೇರಿಸಿ 5200ಕ್ಕಿಂತ ಜಾಸ್ತಿ ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಮೋರ್ ದನ್ 5200 ಸೀಟ್ಸ್ ಆರ್ ಇನ್ಕ್ರೀಸ್ಡ್ ದಿಸ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಗೆ. ಸೊ ಇದೆಲ್ಲ ಇನ್ಕ್ರೀಸ್ ಆದ್ರೆ 100% ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ಸರ್, ಟಾಪ್ ಕಾಲೇಜಸ್ ಅಲ್ಲಿ ಇನ್ಕ್ರೀಸ್ ಆಗುತ್ತಾ, ಯಾವ ಕಾಲೇಜಸ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅನ್ನೋದು ನೀವು ತಿಳಿಬೇಕಂದ್ರೆ ಟಿಲ್ ದ ಎಂಡ್ ವಾಚ್ ಮಾಡಿ. ಓಕೆ, ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಿಮ್ದು ಏಕಲವ್ಯ 3.0 ಅಂತ ಇದು 1-to-1 ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ನಿಮ್ಗೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಕಂಪ್ಲೀಟ್ಲಿ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ನಿಮ್ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲೊಂದು ನಂಬರ್ ನ ಕೊಟ್ಟಿದ್ದೇನೆ, ಇದಕ್ಕೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಬಹುದು. ಒನ್ಸ್ ಆಫ್ಟರ್ ಸಿಇಟಿ ರಿಸಲ್ಟ್ ಬಂದಾದ್ಮೇಲೆ ಈ ವರ್ಷ ನನ್ನ ಅನಿಸಿಕೆ ಪ್ರಕಾರ ಬೇಗ ಇದನ್ನ ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಮೇ ಬಿ 15th ಆಗಿ ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು, ಯಾಕಂದ್ರೆ ಆಲ್ರೆಡಿ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ನಾಳೆ ನಾಡ್ದಾಗೆ ರಿಸಲ್ಟ್ ಬಂದ್ರೆ ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. 15th ಆಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ದಯವಿಟ್ಟು ನೀವು ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಲಾಸ್ಟ್ ವರೆಗೂ ವೆಯ್ಟ್ ಮಾಡಬೇಡಿ. ಯಾಕಂದ್ರೆ ನಂದು 100 ಆನ್ಲೈನ್ 100 ಆಫ್ಲೈನ್. ಈ ಸೀಟ್ಸ್ ಗಳು ಫಿಲ್ ಆದ್ಮೇಲೆ ನಾನು ಜಾಸ್ತಿ ಸೀಟ್ಸ್ ಗಳನ್ನ ತಗೊಳ್ಳೋದಿಲ್ಲ. ಆಲ್ರೆಡಿ ಮೋರ್ ದನ್ 100 ಸ್ಟೂಡೆಂಟ್ಸ್ ಗಳು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ನಾನು ಸಿಇಟಿ ರಿಸಲ್ಟ್ ಬಂದ ಒಂದು 2-3 ಡೇಸ್ ಮಾತ್ರ ಇದನ್ನ ಓಪನ್ ಇಡ್ತೇನೆ, ಅದಾದ ನಂತರ ಕ್ಲೋಸ್ ಮಾಡ್ತೇನೆ. ಖಂಡಿತ ಜಾಯ್ನ್ ಆಗ್ಬೇಕು, ಸರಿನಾ? ಯಾಕಂದ್ರೆ ಇದರಲ್ಲಿ ನಿಮ್ಗೆ ಕಂಪ್ಲೀಟ್ಲಿ ಕಾಲೇಜ್ ಇರ್ಬೋದು, ಬ್ರಾಂಚ್ ಗಳಿರ್ಬೋದು, ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕರ್ನಾಟಕದಲ್ಲಿ ಯಾವೊಬ್ಬ ಕೌನ್ಸಿಲರ್ ಕೂಡ ನಿಮ್ಗೆ ಇನ್ಸೈಡರ್ ಇನ್ಫಾರ್ಮೇಶನ್ ಕೊಡುವಂತ ಕೌನ್ಸಿಲರ್ ಸಿಗ್ಲಿಕ್ಕಿಲ್ಲ. ಓಕೆ, 100% ಐ ಬೆಟ್ ಸ್ಟೂಡೆಂಟ್ಸ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದರ ಹಿಂದೆ ನನಗೆ ತುಂಬಾ ಹಾರ್ಡ್ ವರ್ಕ್ ಇದೆ, ನೆನಪಿಟ್ಕೊಳ್ಳಿ. ಎಲ್ಲಾ PDF ಅನ್ನ ಕಂಪೇರ್ ಮಾಡಿ ಯಾವ ಯಾವ ಕಾಲೇಜ್ಗಳಲ್ಲಿ ಎಷ್ಟಿದೆ ಅನ್ನೋದನ್ನ ಎಲ್ಲದನ್ನ ನೋಡಿ ಮಾಡಿರುವಂತಹ ಇದಿದು. ದಯವಿಟ್ಟು ನಿಮ್ಗೆ ಈ ವಿಡಿಯೋ ಲೈಕ್ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಓಕೆ, ಸೊ ಇದು ಬಂದ್ಬಿಟ್ಟು ರಿಲೀಸ್ ಆಗಿರೋದು, ಇವತ್ತು ರಿಲೀಸ್ ಆಗಿರೋದು, ಅಂದ್ರೆ 35/2026 ರೆಡಿ ಆಗಿರೋದು. ಸೊ ನಿನ್ನೆ ಹಾಗೆ ಕೊಟ್ಟಿದ್ದಾರೆ. ಸೊ ಇವತ್ತು ನಮ್ಗೆ ಅಫಿಷಿಯಲ್ ಆಗಿ ಸಿಕ್ಕಿತ್ತು. ಸೊ ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ಅಂದ್ರೆ ಇದ್ರ ಮೇಲ್ಗಡೆ ಚೇಂಜಸ್ ಗಳಾಗಬಹುದು. ಸೀಟ್ಸ್ ಗಳು ಡಿಕ್ರೀಸ್ ಆಗೋದಿಲ್ಲ, ಇನ್ಕ್ರೀಸ್ ಆಗಬಹುದು. ಸೊ ಓವರ್ ಆಲ್ ಆಗಿ ಈ ವರ್ಷ 5,000ಕ್ಕಿಂತ ಜಾಸ್ತಿ ಸೀಟ್ ಮ್ಯಾಟ್ರಿಕ್ಸ್ ಗೆ ಆಡ್ ಆಗಿದೆ. ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. 4,000ಕ್ಕಿಂತ ಹೆಚ್ಚು ಸೀಟ್ಗಳು ಆಡ್ ಆಗೋ ಲಕ್ಷಣಗಳಿದೆ ಅಂತ ನಾನೊಂದು 1 ವೀಕ್ 10 ಡೇಸ್ ಬ್ಯಾಕೆ ಮಾಡಿದ್ದೆ. ಸೊ ಈ ವರ್ಷ 5,000ಕ್ಕಿಂತ ಹೆಚ್ಚು ಸೀಟ್ಗಳು ಆಡ್ ಆಗಿದೆ. ಓಕೆ, ಸೊ ಈಗ ನೋಡಿ, ನಾನು ಫಸ್ಟ್ ಗೆ ಇದು ಯಾವುದು ಗೊತ್ತುಂಟಾ? ಸೀಟ್ಸ್ ಇನ್ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಅಥವಾ VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್. ಈಗ VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಅಂತ ಹೇಳಿದ್ರೆ VTU ಬೆಳಗಾವಿ ಇರ್ಬೋದು. ಬೆಳಗಾವಿ ಒಂದು ಮಚ್ಚೆಲ್ ಬರುತ್ತೆ, ಅದು ಜ್ಞಾನ ಸಂಗಮ ಕ್ಯಾಂಪಸ್ ಆಗಿರುತ್ತೆ, ಅದು ಒಂದು. ಇನ್ನೊಂದು ಬೆಳಗಾವಿಯಲ್ಲಿ ಇನ್ನೊಂದಿದೆ ಚಿಕ್ಕಬಳ್ಳಾಪುರದಲ್ಲಿ, ಅದು VTU. ಅದಾದ್ಮೇಲೆ VTU ಕಲಬುರ್ಗಿಯಲ್ಲಿದೆ, VTU ಮೈಸೂರಲ್ಲಿದೆ, ಮತ್ತೆ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ VTU ಚಿಕ್ಕಬಳ್ಳಾಪುರದಲ್ಲಿದೆ. ಈ ರೀತಿ ತುಂಬಾ ಕಾಲೇಜಸ್ ಗಳಿದೆ. ಓಕೆ, VTU ಕಾಲೇಜಸ್ ಗಳು ಈ ಒಂದು 5-6 VTU ಕಾಲೇಜಸ್ ಗಳಲ್ಲಿ ಒಟ್ಟು ಇರುವಂತಹ ಸೀಟ್ಸ್ ಗಳು ಎಷ್ಟು ಅಂತ ಕೇಳಿದ್ರೆ 1710. ಇದು ಐ ಆಮ್ ಟಾಕಿಂಗ್ ಅಬೌಟ್ VTU ಕಾಲೇಜಸ್. ಓಕೆ, ಇನ್ನು ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಗಳು ನೋಡಿ, ನಿಮ್ಗೆ ಗದಗದಲ್ಲಿದೆ, ಕೊಪ್ಪಳದಲ್ಲಿದೆ, ಹಾಸನಲ್ಲಿದೆ, ಬೀದರಲ್ಲಿದೆ, ರಾಮನಗರದಲ್ಲಿದೆ, ಮಡಿಕೇರಿಯಲ್ಲಿದೆ, ಗಂಗಾವತಿಯಲ್ಲಿದೆ, ರಾಯಚೂರಲ್ಲಿದೆ, ಕಾರವಾರದಲ್ಲಿದೆ, ಬಳ್ಳಾರಿಯಲ್ಲಿದೆ, ಹಾವೇರಿಯಲ್ಲಿದೆ, ಹಾಸನದಲ್ಲಿದೆ, ಚಾಮರಾಜನಗರದಲ್ಲಿದೆ, ಅರಸೀಕೆರೆಯಲ್ಲಿದೆ, ಚಿತ್ರದುರ್ಗದಲ್ಲಿದೆ. ಅದು ಬಿಟ್ಟು ನಿಮಗೆ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್, ಅದರಲ್ಲಿ ಯೂನಿವರ್ಸಿಟಿ ಆಫ್ UBDT, ಯೂನಿವರ್ಸಿಟಿ ಆಫ್ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ. ಇನ್ನೊಂದು KR ಪೇಟೆ,
ಕೃಷ್ಣ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದು, ಇನ್ನೊಂದು SKSJT ಬೆಂಗಳೂರಲ್ಲಿದೆ. ಸೊ ಇದೆಲ್ಲ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಓಕೆ, ಸೊ ಈ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಲ್ಲಿ ನೋಡಿ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಪ್ಲಸ್ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಆಫ್ VTU ಅಥವಾ VTU ಕಾಲೇಜಸ್, ಇದೆಲ್ಲದನ್ನು ಸೇರಿ ಟೋಟಲ್ ಆಗಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 4545 ಸೀಟ್ಸ್ಗಳಿದೆ ಈ ವರ್ಷ. ಅಂಡ್ VTU ಕಾಲೇಜಸ್ಗಳಲ್ಲಿ 1700, ಈ ವರ್ಷ ಅಲ್ಲ, ಇದು ಲಾಸ್ಟ್ ಇಯರ್, ಇದು 1710 ಸೀಟ್ಸ್ಗಳು. ಅಂದ್ರೆ 2025 ಅಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳು ಪ್ಲಸ್ VTU ಕಾಲೇಜಸ್ಗಳನ್ನ ಸೇರಿಸಿ ಓವರ್ ಆಲ್ ಆಗಿ ಇದ್ದಂತ ಸೀಟ್ಸ್ಗಳು 6255. ಹಾಗಾದ್ರೆ ಈ ವರ್ಷ ಇದು ಎಷ್ಟಾಗಿದೆ ಸರ್? ಇದು ಇನ್ಕ್ರಿಮೆಂಟ್ ಆಗಿದೆ. ಎಷ್ಟಕ್ಕೆ ಇನ್ಕ್ರಿಮೆಂಟ್ ಆಗಿದೆ? 6900ಗೆ ಇನ್ಕ್ರಿಮೆಂಟ್ ಆಗಿದೆ. ಓಕೆ, 6900ಗೆ ಇದು ಇನ್ಕ್ರಿಮೆಂಟ್ ಆಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿದೆ ನೋಡಿ, ಲಾಸ್ಟ್ ಇಯರ್ 6255 ಇದ್ದಿತ್ತು, ಈ ವರ್ಷ 6900 ಆಗಿದೆ. ಅಂದ್ರೆ VTU ಕಾಲೇಜಸ್ಗಳಲ್ಲಿ ಮತ್ತೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ 645 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಇದರಲ್ಲಿ VTU ಕಲಬುರಗಿಯಲ್ಲಿ ಇನ್ಕ್ರೀಸ್ ಆಗಿದೆ, VTU ಚಿಕ್ಕಬಳ್ಳಾಪುರದಲ್ಲಿ 60 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ, ಹಾಸನದಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ, ಗೌರ್ಮೆಂಟ್ ಕಾಲೇಜು ಚಿತ್ರದುರ್ಗದಲ್ಲಿ 90 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಇನ್ನು ಗೋಕಾಕ್ ಅಲ್ಲಿ VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಗೋಕಾಕ್, ಇಲ್ಲಿ 90, ಅಂದ್ರೆ ಇದು ಆಕ್ಚುಲಿ ನ್ಯೂ ಕಾಲೇಜು. ಇನ್ನೊಂದು ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ 225 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಆಗಿ ಈ ವರ್ಷ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಪ್ಲಸ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡರ್ಲಿ ಡಿರೆಕ್ಟ್ ಬರುವಂತದ್ದು. ಅಂದ್ರೆ ನಾನು ಹೇಳ್ತೇನೆ ನೋಡಿ, VTU ಬೆಳಗಾವಿ, VTU ಕಲಬುರಗಿ, ಮೈಸೂರು, ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ VTU, ಇದೆಲ್ಲದನ್ನು ಸೇರಿಸಿದಾಗ ಟೋಟಲ್ ಆಗಿ 645 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಕಾಲೇಜ್. ಲಾಸ್ಟ್ ಇಯರ್ 6255 ಇದ್ದಿತ್ತು, ಈ ವರ್ಷ 6900 ಸೀಟ್ಸ್ಗೆ ಇನ್ಕ್ರೀಸ್ ಆಗಿದೆ. ಈಗ ನೆಕ್ಸ್ಟ್ ಬಂದ್ರೆ ಸೀಟ್ಸ್ ಇನ್ ಏಡೆಡ್ ಕೋರ್ಸಸ್ ಅಂಡ್ ಏಡೆಡ್ ಕಾಲೇಜ್. ಅಂದ್ರೆ ಕಾಲೇಜು ಏಡೆಡ್ ಆಗಿರುತ್ತೆ, ಇನ್ನು ಏಡೆಡ್ ಕೋರ್ಸ್ ಇರುತ್ತೆ. ನಾನು ಮೊದಲೇ ಹೇಳಿದ್ದೇನೆ, BMS ಅಲ್ಲಿ 2 ಕಾಲೇಜ್ಗಳಿದೆ, ಒಂದು BMS ಏಡೆಡ್, ಇನ್ನೊಂದು ಅನ್ಏಡೆಡ್. ನಾನು BMS IT ಬಗ್ಗೆ ಮಾತಾಡ್ತಾ ಇಲ್ಲ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇರೋದು. ಇಲ್ಲಿ ಏಡೆಡ್ ಅಂತ ಹೇಳಿದ್ರೆ ಅವರಿಗೆ ಗೌರ್ಮೆಂಟ್ ಇಂದ ಏಡ್ ಬರ್ತಾ ಇರುತ್ತೆ, ಸೊ ಅವರಿಗೆ ಫೀಸ್ ತುಂಬಾ ಕಡಿಮೆ ಇರುತ್ತೆ. ಓಕೆ, ಸೊ ಒಂದು 40 to 45,000. ಸೊ ಈ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 300 ಸೀಟ್ಸ್ ಇದೆ. ಓಕೆ, ಸೊ 300 ಸೀಟ್ಸ್ ಇದೆ, ಏಡೆಡ್ ಕಾಲೇಜಸ್, ಏಡೆಡ್ ಕೋರ್ಸಸ್. ಓಕೆ, ಸೊ ಇದರಲ್ಲಿ ನೋಡಿ ಯಾವುದೇ ಚೇಂಜಸ್ ಇಲ್ಲ. ಇಲ್ಲಿ ಕಾಲೇಜಸ್ಗಳು ಯಾವ್ದು ಅಂತ ಹೇಳ್ತೇನೆ ನೋಡಿ ನಾನು ನಿಮ್ಗೆ. BMS, BVV ಸಂಘ, ಡಾಕ್ಟರ್ ಅಂಬೇಡ್ಕರ್ ಕೂಡ 2 ಇದೆ, ಏಡೆಡ್ ಇದೆ, ಅನ್ಏಡೆಡ್ ಇದೆ. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲೂ ಕೂಡ ಏಡೆಡ್ ಇದೆ, ಅನ್ಏಡೆಡ್ ಇದೆ. ಸೊ ಮಲ್ನಾಡ್ ಇಸ್ ಆಟೋನಾಮಸ್ ಕಾಲೇಜ್, ಅಂಬೇಡ್ಕರ್ ಇಸ್ ಆಟೋನಾಮಸ್ ಕಾಲೇಜ್, ದೆನ್ BVV ಸಂಘ ಇಸ್ ಆಟೋನಾಮಸ್ ಕಾಲೇಜ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಸ್ ಆಟೋನಾಮಸ್ ಒನ್, ದೆನ್ PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗುಲ್ಬರ್ಗ, ಇದು ಕೂಡ ಆಟೋನಾಮಸ್. ದೆನ್ PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ, ಇದು ಕೂಡ ಆಟೋನಾಮಸ್ ಕಾಲೇಜು. ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ SJCE, ಇದನ್ನ ಇವಾಗ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಕರೀತಾರೆ. ಇದು NIE ಮೈಸೂರು, ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಗಳಾಗಿಲ್ಲ. ಏಡೆಡ್ ಕಾಲೇಜ್ ಅಲ್ಲಿ ಏಡೆಡ್ ಕೋರ್ಸ್, ಇಲ್ಲಿ ನಿಮ್ಗೆ ಫೀಸ್ ಕಡಿಮೆ ಇರುತ್ತೆ. ತುಂಬಾ ಟಾಪ್ ಕಾಲೇಜಸ್ ಗಳಲ್ಲೂ ಇದರಲ್ಲಿದೆ, ಲೈಕ್ JSE ಇದೆ, BMSC ಇದೆ, NIE ಇದೆ, ಅಂಬೇಡ್ಕರ್ ಇದೆ, ಮಲ್ನಾಡ್ ಹಾಸನ ಇದೆ, ದೆನ್ BVV ಸಂಘ ಇದೆ, ದೆನ್ ವಾಟ್ ಎಲ್ಸ್, PS ಮಂಡ್ಯ ಇದೆ. ಓಕೆ, ತುಂಬಾ ಬೆಸ್ಟ್ ಕಾಲೇಜ್ಗಳಿದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಗಳು ಆಗಿಲ್ಲ. ಅಂದ್ರೆ ಏಡೆಡ್ ಕಾಲೇಜಸ್ ಅಲ್ಲಿ ಏಡೆಡ್ ಕೋರ್ಸಸ್ ಗಳಿಗೆ ಯಾವುದೇ ರೀತಿಯಾದಂತಹ ಚೇಂಜಸ್ ಗಳಾಗಿಲ್ಲ. ಲಾಸ್ಟ್ ಇಯರ್ ಕೂಡ 2950 ಸೀಟ್ಸ್ ಗಳಿದ್ದಿತ್ತು, ಈ ವರ್ಷ ಕೂಡ 2950 ಸೀಟ್ಸ್ ಗಳಿದೆ. ಓಕೆ, ಸೊ ಇದು ಏಡೆಡ್ ಕಾಲೇಜಸ್, ಏಡೆಡ್ ಕೋರ್ಸಸ್. ನೆಕ್ಸ್ಟ್, ಇನ್ನು ಪ್ರೈವೇಟ್ ಅನ್ಏಡೆಡ್ ಕಾಲೇಜ್ಗಳಲ್ಲಿ ಅನ್ಏಡೆಡ್ ಕೋರ್ಸಸ್ ಅಂದ್ರೆ ನೀವು ಈ ಕಾಲೇಜಿಗೆ ಜಾಯಿನ್ ಆದ್ರೆ ನಿಮ್ಗೆ CET ಫೀಸ್ ಇರುತ್ತೆ ಅರೌಂಡ್ ಒಂದು 1,30,000 ಇಂದ 1,50,000 ಅಂತ ಅನ್ಕೊಂಡ್ರೆ, ಕಡಿಮೆನೂ ಆಗ್ಬಹುದು, ಅಪ್ ಟು 1,50,000 ಅಂತ ಅನ್ಕೊಂಡ್ರೆ. ಈ ತರ ಸೀಟ್ಗಳಿರುವಂತ ಕಾಲೇಜ್ಗಳನ್ನ ಪ್ರೈವೇಟ್ ಅನ್ಏಡೆಡ್ ಕಾಲೇಜ್ಗಳು, ಅಂದ್ರೆ ಅವರಿಗೆ ಗೌರ್ಮೆಂಟ್ ಇಂದ ಏಡ್ ಬರ್ತಾ ಇರೋದಿಲ್ಲ, ಮತ್ತೆ ಅಲ್ಲಿರುವಂತ ಕೋರ್ಸಸ್ ಗಳಿಗೆ ಯಾವುದೇ ರೀತಿಯಾದಂತ ಏಡ್ ಸಿಗ್ತಾ ಇರೋದಿಲ್ಲ. ಲೈಕ್ BMS ಅಲ್ಲಿ ನಾನು ಹೇಳಿದ್ದೇನೆ, ಏಡೆಡ್ ಇದೆ, ಅನ್ಏಡೆಡ್ ಇದೆ. ಏಡೆಡ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ, ಅಲ್ಲಿ ನಿಮ್ಗೆ ಗೌರ್ಮೆಂಟ್ ಇಂದ ಏಡ್ ಬರ್ತಾ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಗಳು ಇಲ್ಲಿ ಜಾಯಿನ್ ಆದ್ರೆ ಅರೌಂಡ್ 40,000 ಫೀಸ್. ಅದೇ BMSC ಅವ್ರದ್ದು ಸೇಮ್ ಕ್ಯಾಂಪಸ್ ಅಲ್ಲಿ ಅನ್ಏಡೆಡ್ ಇದೆ, ಅದಕ್ಕೆ ಜಾಯಿನ್ ಆದ್ರೆ ಅಪ್ ಟು ಒಂದು 1,30,000 ಇಂದ 1,50,000 ಇದೆ. ಓಕೆ, ಇದು ಈ ಕಾಲೇಜಲ್ಲಿ. ಆಚಾರ್ಯ ಕಾಲೇಜಲ್ಲಿ ಈ ವರ್ಷ 60 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. 60 ಸೀಟ್ಸ್ ಗಳು ಲಾಸ್ಟ್ ಇಯರ್ 1,380 ಇದ್ದಿತ್ತು, ಈ ವರ್ಷ ಎಷ್ಟಕ್ಕೆ ಹಾಕಿದ್ದಾರೆ ಅದನ್ನ 1,440ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಯಾವುದನ್ನ ಇನ್ಕ್ರೀಸ್ ಮಾಡಿದ್ದು ಕೇಳಿದ್ರೆ, ಆಚಾರ್ಯದಲ್ಲಿ ಈ ವರ್ಷ ಏರೋಸ್ಪೇಸ್ ಇಂಜಿನಿಯರಿಂಗ್ ಬ್ರಾಂಚ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏರೋನಾಟಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ ಆಲ್ರೆಡಿ ಇದ್ದಿತ್ತು, ಈ ವರ್ಷ ಏರೋಸ್ಪೇಸ್ ಇಂಜಿನಿಯರಿಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ 60 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ ಎಲ್ಲಿ, ಆಚಾರ್ಯದಲ್ಲಿ.
ಅದಾದ್ಮೇಲೆ ಸೆಕೆಂಡ್ ಕಾಲೇಜ್ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಈ ವರ್ಷ 120 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. 930ಗೆ ಇನ್ಕ್ರೀಸ್ ಆಗಿದೆ. 810 ಇದ್ದಿತ್ತು 930ಗೆ ಇನ್ಕ್ರೀಸ್ ಮಾಡಿದ್ದಾರೆ. ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. ಯಾವುದು ಅಂತ ಕೇಳಿದ್ರೆ, ಒಂದು ಸೈಬರ್ ಸೆಕ್ಯೂರಿಟಿಯನ್ನ 60 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ವಿತ್ AIML ಅನ್ನ 60 ಸೀಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 120 ಸೀಟ್ಸ್ ಗಳು ಈ ವರ್ಷ ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ AGM ಆದಿಚುಂಚನಗಿರಿಯಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಗಳಾಗಿಲ್ಲ. ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗಿಲ್ಲ. AGM ರೂರಲ್ ಹುಬ್ಳಿ, ಇದರಲ್ಲಿ CSC ವಿತ್ AIML ಸೀಟ್ ನ 60 ಇನ್ಕ್ರೀಸ್ ಮಾಡಿದ್ದಾರೆ. ಮೊದಲು 60 ಇದ್ದಿತ್ತು, ಇವಾಗ ಅದನ್ನ 120ಗೆ ಮಾಡಿದ್ದಾರೆ. ಸೊ ಟೋಟಲ್ ಆಗಿ 630 ಸೀಟ್ಸ್ ಗಳಿಗೆ ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ ಅಂಗಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅಂಗಡಿ ಬೆಳಗಾಂ ಅಂತ ಅಂಗಡಿ ಕಾಲೇಜು, ಇದು ಬೆಳಗಾಮಲ್ಲಿ ಬರುತ್ತೆ. ಮತ್ತೆ ಆಕಾಶ್, ಅಕ್ಷಯ್ ಇಲ್ಲಿ ಯಾವ್ದು ಚೇಂಜಸ್ ಗಳಾಗಿಲ್ಲ. ಆಳ್ವಾಸಲ್ಲೂ ಕೂಡ ಚೇಂಜಸ್ ಆಗಿಲ್ಲ. ನೆಕ್ಸ್ಟ್ AMC ಅಲ್ಲೂ ಚೇಂಜಸ್ ಆಗಿಲ್ಲ. ಅಮೃತ ಇನ್ಸ್ಟಿಟ್ಯೂಟ್ ಅಲ್ಲಿ ಚೇಂಜಸ್ ಆಗಿಲ್ಲ. ಅಂಗಡಿ ಇನ್ಸ್ಟಿಟ್ಯೂಟ್ ಅಲ್ಲಿ ಈ ವರ್ಷ 150+ ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. EEE ಅಲ್ಲಿ 30 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಅಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿ 120ಗೆ ಬಂದಿದೆ. ಓವರ್ ಆಲ್ ಆಗಿ 60 ಅಂದ್ರೆ 600. ಅದಾದ್ಮೇಲೆ ನೆಕ್ಸ್ಟ್ ಇನ್ಕ್ರೀಸ್ ಆಗಿರೋ ಕಾಲೇಜ್ APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. APS ಅಲ್ಲಿ ಏನಾಗಿದೆ ಅಂತ ಕೇಳಿದ್ರೆ 150 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಷ್ಟು ಸೀಟ್ಸ್ ಗಳು? 60 ಸೀಟ್ಸ್ ಗಳನ್ನ. CSC ವಿತ್ AIML 30 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. CSC ವಿತ್ AIML ಎಲ್ಲಿ ನಾನು ಹೇಳ್ತಾ ಇರೋದು? APS. ಓಕೆ, APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆಯಲ್ಲ, ಅಲ್ಲಿ ನಾನು ಹೇಳ್ತಾ ಇರೋದು. ಇಲ್ಲಿ ಕಾಣಿಸ್ತಾ ಇಲ್ಲ, ನೋ ಪ್ರಾಬ್ಲಮ್. APS ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ CSC ವಿತ್ AIML 30 ಸೀಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. AIML ಅಂತ ಹೇಳೋ ಒಂದು ಹೊಸ ಬ್ರಾಂಚ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ವರ್ಷ. ಅಂಡ್ ಇಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ಸ್ ಅಂತ ಒಂದು ಹೊಸ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ 60 ಸೀಟ್ಸ್. ಓವರ್ ಆಲ್ ಆಗಿ APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 150 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅದಾದ್ಮೇಲೆ ATM ಅಲ್ಲಿ ಇನ್ಕ್ರೀಸ್ ಆಗಿಲ್ಲ. ನೆಕ್ಸ್ಟ್ ಇನ್ಕ್ರೀಸ್ ಆಗಿದ್ದು ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಲಾಸ್ಟ್ ಇಯರ್ ಆಟೋನಾಮಸ್ ಕಾಲೇಜ್ ಆಗಿ ಕನ್ವರ್ಟ್ ಆದಂತ ಕಾಲೇಜು ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇತ್ತೀಚಿನ ದಿನಗಳಲ್ಲಿ ನೇಮಿಂಗ್ ಅಲ್ಲಿ ಇರುವಂತ ಕಾಲೇಜ್. ಸೊ ಇದರಲ್ಲೂ ಕೂಡ ಏಟ್ರಿಯಾದಲ್ಲಿ 120 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಲಾಸ್ಟ್ ಇಯರ್ 1200 ಸೀಟ್ಸ್ ಗಳಿದ್ದಿತ್ತು, ಈ ವರ್ಷ 1320 ಸೀಟ್ಸ್ ಗಳನ್ನು ಮಾಡಿದ್ದಾರೆ. ಇದರಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಹೇಳಿ ಒಂದು ಹೊಸ ಬ್ರಾಂಚ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ವಿತ್ 60 ಇಂಟೇಕ್. ಓಕೆ, ಅದಾದ್ಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 30 ಇಂಟೇಕ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಮತ್ತೆ ISC ಸೀಟ್ಸ್ ಗಳನ್ನ ಇವರು ರೆಡ್ಯೂಸ್ ಮಾಡಿದ್ದಾರೆ. ನೆನಪಿಟ್ಕೊಳ್ಳಿ, ISC ಲಾಸ್ಟ್ ಇಯರ್ 180 ಸೀಟ್ಸ್ ಗಳಿದ್ದಿತ್ತು, ಈ ವರ್ಷ 120ಗೆ ರೆಡ್ಯೂಸ್ ಮಾಡಿದ್ದಾರೆ. ಹಾಗೆ ಕಂಪ್ಯೂಟರ್ ಸೈನ್ಸ್ ಅಥವಾ AIML ಬ್ರಾಂಚ್ ಇದೆ ನೋಡಿ, ಲಾಸ್ಟ್ ಇಯರ್ 120 ಇದ್ದಿತ್ತು, ಈ ವರ್ಷ 180ಗೆ ಇನ್ಕ್ರೀಸ್ ಮಾಡಿದ್ದಾರೆ. ISC ನ ರೆಡ್ಯೂಸ್ ಮಾಡಿದ್ದಾರೆ 60 ಸೀಟ್ಸ್ ಅನ್ನ. ಅದೇ CSC ವಿತ್ AIML ಅಥವಾ AIML ಅನ್ನ 120 ಇಂದ 180ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಆಯ್ತಾ? ಅದಾದ್ಮೇಲೆ ಮೆಕ್ಯಾನಿಕಲ್ 30 ಸೀಟ್ಸ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಕ್ವಾಂಟಮ್ ಕಂಪ್ಯೂಟಿಂಗ್ 60 ಸೀಟ್ಸ್ ನೀವು, ಇದು ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಹೇಳೋದು ನ್ಯೂ ಬ್ರಾಂಚ್ ಅನ್ನು ಆಡ್ ಮಾಡಿದ್ದಾರೆ. ಓಕೆ, ಇದು ಯಾವುದು? ನಿಮ್ದು ಏಟ್ರಿಯಾ. ದೆನ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರ್ಬೋದು, ಇದರಲ್ಲಿ ಯಾವ್ದ್ರಲ್ಲೂ ಚೇಂಜಸ್ ಗಳಿಲ್ಲ. ಒಂದು ಹೊಸ ಕಾಲೇಜ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದು ಯಾವುದು ಅಂತ ಕೇಳಿದ್ರೆ CMNIT. ಓಕೆ, ಇದು ಯಾವ್ದ್ರಲ್ಲೂ ಯಾವುದೇ ರೀತಿಯಾದಂತಹ ಚೇಂಜಸ್ ಗಳಾಗಿಲ್ಲ. ಅದಕ್ಕೋಸ್ಕರ ಐ ಆಮ್ ಸ್ಕಿಪ್ಪಿಂಗ್ ಆಲ್ ದಿಸ್ ಕಾಲೇಜಸ್. ಫೈನಾ? ನೆಕ್ಸ್ಟ್ ಹೊಸ ಕಾಲೇಜ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬೆಂಗಳೂರಲ್ಲಿ, CMN ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಎಲ್ಲಿ ಬರುತ್ತೆ? ಮಾಗಡಿ ರೋಡ್ ಅಲ್ಲಿ ಬರುತ್ತೆ, ಹಿರೋಹಳ್ಳಿ ಅಥವಾ ಅದನ್ನ ಹಾರೋಹಳ್ಳಿ ಅಂತಾನೂ ಕರೀತಾರೆ. ಮಾಗಡಿ ರೋಡ್ ಅಲ್ಲಿ. ಓಕೆ, ಆಫ್ ಮಾಗಡಿ ರೋಡ್. CMN ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನ್ಯೂ ಕಾಲೇಜು. 240 ಸೀಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲ್ಲದರಲ್ಲೂ 60 ಇಂಟೇಕ್ ಅನ್ನ ತಗೊಂಡು ಓವರ್ ಆಲ್ ಆಗಿ 240 ಸೀಟ್ಸ್ ತಗೊಂಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದರಲ್ಲಿ ಯಾವ್ದ್ರಲ್ಲೂ ಕೂಡ ಇನ್ಕ್ರೀಸ್ ಆಗಿಲ್ಲ. ಸೊ ಐ ಆಮ್ ಸ್ಕಿಪ್ಪಿಂಗ್ ಆಲ್ ದಿಸ್. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಸೀಟ್ಸ್ ಗಳು ಡಿಕ್ರೀಸ್ ಆಗಿದೆ. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2040 ಸೀಟ್ಸ್ ಇದ್ದಿತ್ತು ಲಾಸ್ಟ್ ಇಯರ್ ಅಲ್ಲಿ, ಈ ವರ್ಷ 1860ಗೆ ಬಂದಿದೆ. ವೆರಿ ಇಂಪಾರ್ಟೆಂಟ್.
ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಸೀಟ್ಸ್ ಅನ್ನ ಡಿಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ 140 ಪ್ಲಸ್ 40 180 ಸೀಟ್ಸ್ ಗಳನ್ನ ಡಿಕ್ರೀಸ್ ಮಾಡಿದ್ದಾರೆ. ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅನ್ನ ತೆಗೆದಿದ್ದಾರೆ. ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇದನ್ನ ತೆಗೆದಿದ್ದಾರೆ, ಬ್ರಾಂಚ್ ಅನ್ನ ತೆಗೆದಿದ್ದಾರೆ. ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರಾಂಚ್ ಅನ್ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಬ್ರಾಂಚ್ ಅನ್ನು ಕೂಡ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಎಲ್ಲಿ? ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ. ಇಲ್ಲಿ AIML ಇದೆಯಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ 120 ಇಂದ 180ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅನ್ನ 300 ಇಂದ 360ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇಲ್ಲಿ ISC ನ ತೆಗೆದಿದ್ದಾರೆ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅನ್ನ ತೆಗೆದಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಅನ್ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. 2040 ಇಂದ 1860ಗೆ ಡಿಕ್ರೀಸ್ ಮಾಡಿದ್ದಾರೆ ಅಥವಾ ರಿಡ್ಯೂಸ್ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ವರ್ಷ 60 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. CSC ವಿತ್ AIML 120 ಇದ್ದಿತ್ತು, ಈ ವರ್ಷ ಅದನ್ನ 180ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಯಾವುದು? ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಯಾವ್ದ್ರಲ್ಲೂ ಕೂಡ ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ಅದು ಯಾವ್ದು ಇಲ್ಲ. ಅದು ಬಿಟ್ರೆ ಇನ್ನು ಹುಬ್ಬಳ್ಳಿಯಲ್ಲಿ ಒಂದು ಹೊಸ ಕಾಲೇಜ್ ಸ್ಟಾರ್ಟ್ ಆಗಿದೆ, ಫ್ಯೂಚರ್ 4J ಇಂಜಿನಿಯರಿಂಗ್ ಅಂತ. ಹುಬ್ಬಳ್ಳಿಯಲ್ಲಿ ನಾನು ಇದರಲ್ಲಿ ಯಾವ್ದ್ರಲ್ಲೂ ಇನ್ಕ್ರಿಮೆಂಟ್ ಆಗಿಲ್ಲ, ಸೊ ಐ ವಿಲ್ ಸ್ಕಿಪ್ ದಿಸ್. ಫ್ಯೂಚರ್ 4J ಇಂಜಿನಿಯರಿಂಗ್ ಅಕಾಡೆಮಿ ಅಂತ ಹುಬ್ಬಳ್ಳಿಯಲ್ಲಿ ವಿದ್ಯಾನಗರದಲ್ಲಾಗಿದೆ. 300 ನ್ಯೂಲಿ ಬಿಲ್ಟ್ ಕಾಲೇಜು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, EC ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಈಚ್ ಬ್ರಾಂಚ್ ಹ್ಯಾಸ್ 60 ಇಂಟೇಕ್. ಓಕೆ, ಸೊ ಇದು ಆಯ್ತಾ. ಅದಾದ್ಮೇಲೆ GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಎಂಡ್ ಅಲ್ಲೂ ಕೂಡ ಸ್ವಲ್ಪ ಕೊಟ್ಟಿದ್ದಾರೆ. GMIT ಅಲ್ಲಿ ಏನಾಗಿದೆ, ಸ್ವಲ್ಪ ರಿಡ್ಯೂಸ್ ಆಗಿದೆ, ಬಟ್ ಎಂಡ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿಸ್ ಒನ್. ನೆಕ್ಸ್ಟ್ ಹೀರಾ ಸುಗರ್ ಬೆಲ್ಗಾಮ್ ಅಲ್ಲಿ ಒಂದಿದೆ, ಅದರಲ್ಲಿ ಇನ್ಕ್ರೀಸ್ ಆಗಿದೆ. HKE ರಾಯಚೂರ್ ಅಂತಿದೆ, ಅದರಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ. ಎಷ್ಟು ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ 60 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ ಹೊಸ ಕಾಲೇಜು ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ISBR ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸ್ ಅಲ್ಲಿ 300 ಸೀಟ್ಸ್ ಗಳನ್ನು ತಗೊಂಡಿದ್ದಾರೆ. AIML ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ECE ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿತ್ VLSI ಡಿಸೈನ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 300 ಸೀಟ್ಸ್. ದಿಸ್ ಇಸ್ ನ್ಯೂ ಕಾಲೇಜ್, ಸರಿನಾ. ಅದಾದ್ಮೇಲೆ ಇದು ಯಾವುದು, ಹಳಿಯಾಳದಲ್ಲಿ ವಿಶ್ವನಾಥ ರಾವ್ ದೇಶಪಾಂಡೆ ಅಂತ ಒಂದು ಕಾಲೇಜ್ ಇದೆ, ಅದರಲ್ಲಿ 60 ಇನ್ಕ್ರೀಸ್ ಆಗಿದೆ. ಇನ್ನೊಂದು KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಅಲ್ಲಿ 90 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಕಲ್ಪತರು ತಿಪಟೂರು, ಇಲ್ಲೂ ಕೂಡ 60 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಇನ್ನೊಂದು ಬೆಂಗಳೂರಲ್ಲಿ ಹೊಸ ಕಾಲೇಜ್ಗಳು ಸ್ಟಾರ್ಟ್ ಆಗಿದೆ, HIJK ಅಂತ, ಕೋಶಿಯಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿರೋ ಒಂದು ಹೊಸ ಕಾಲೇಜು. ಉಳಿದಿರೋದ್ರಲ್ಲಿ ಯಾವ್ದ್ರಲ್ಲೂ ಕೂಡ ಚೇಂಜಸ್ ಗಳಾಗಿಲ್ಲ, ಸೊ ಅದಕ್ಕೋಸ್ಕರ ಐ ಆಮ್ ಸ್ಕಿಪಿಂಗ್ ದಿಸ್. ದೆನ್ ಬೆಂಗಳೂರಿನಲ್ಲಿ ಕೋಶಿಯಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಟೋಟಲ್ ಆಗಿ 360 ಇಂಟೇಕ್ ಅನ್ನ ತಗೊಂಡಿದ್ದಾರೆ. ನ್ಯೂಲಿ ಬಿಲ್ಟ್ ಕಾಲೇಜ್. ಓಕೆ, ಇಷ್ಟು ಬ್ರಾಂಚಸ್ ಗಳಿದೆ, ಎಲ್ಲದರಲ್ಲೂ ಕೂಡ 60 ಇಂಟೇಕ್ ಇದೆ. ಅದಾದ್ಮೇಲೆ MS ಇಂಜಿನಿಯರಿಂಗ್ ಕಾಲೇಜು, MS ರಾಮಯ್ಯ ಅಲ್ಲ, MS ಇಂಜಿನಿಯರಿಂಗ್ ಕಾಲೇಜು. ಇದರಲ್ಲಿ ನಿಮ್ಗೆ MS ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಆಲ್ಮೋಸ್ಟ್ ಎಷ್ಟು ಸೀಟ್ಸ್ ಗಳು, 45 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. 45 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಎಷ್ಟಕ್ಕೆ ಹೋಗಿದೆ ಕೇಳಿದ್ರೆ 585 ಆಗಿದೆ MS ಇಂಜಿನಿಯರಿಂಗ್ ಕಾಲೇಜ್. ಅದಾದ್ಮೇಲೆ ಮಲೆನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ, ಮಲೆನಾಡು ಹಾಸನದಲ್ಲಿ 60 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಯಾವುದು ಅಂತ ಕೇಳಿದ್ರೆ ಮಲೆನಾಡಲ್ಲಿ ಇನ್ಕ್ರೀಸ್ ಆಗಿರೋದು ಯಾವುದು ಅಂತ ಕೇಳಿದ್ರೆ ಇದು ಇಲ್ಲಿ ನೋಡಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಹೊಸ ಬ್ರಾಂಚ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 60 ಸೀಟ್ಸ್ ಗಳನ್ನು ತಗೊಂಡಿದ್ದಾರೆ. ಓಕೆ, ಅದಾದ್ಮೇಲೆ ಮೈಟ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್, ಇಲ್ಲಿ 60 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಯಾವುದು ಕೇಳಿದ್ರೆ CSC ವಿತ್ AIML ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ AIML ಇದೆಯಲ್ಲ, ಇದರಲ್ಲಿ 60 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಆಮೇಲೆ ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬರೋದು ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ, ಅಂದ್ರೆ ಕುಂದಾಪುರದಲ್ಲಿ ಬರುತ್ತೆ. ಇದರಲ್ಲೂ ಕೂಡ ಮೂಡ್ಲಕಟ್ಟೆಯಲ್ಲೂ ಕೂಡ 60 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಸೈಬರ್ ಸೆಕ್ಯೂರಿಟಿಯಲ್ಲಿ 60 ಸೀಟ್ಸ್ ಗಳನ್ನ, ಅಂದ್ರೆ ನ್ಯೂಲಿ ಆಡೆಡ್ ಬ್ರಾಂಚ್ ಇನ್ಕ್ರೀಸ್ ಮಾಡಿದ್ದಾರೆ. ದೆನ್ PDA ಗುಲ್ಬರ್ಗಾದಲ್ಲಿ 60 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. PDA ಗುಲ್ಬರ್ಗಾ 60 ಅಲ್ಲ 100 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ 60, EEE 40. ಇನ್ನು ಬ್ಯಾಂಗಲೂರಿನ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬ್ಯಾಂಗ್ಳೂರಲ್ಲಿ ಬರುತ್ತಲ್ಲ, JJKLMNOPQRS, ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಯ್ತು, RRIT ಆಯ್ತು,
40. ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 60 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಯಾವುದು ಇನ್ಕ್ರೀಸ್ ಆಗಿದೆ ಕೇಳಿದ್ರೆ CSC ವಿತ್ AIML ಅಥವಾ ಓನ್ಲಿ AIML. ರಾಜರಾಜೇಶ್ವರಿಯಲ್ಲಿ 120 ಇಂದ 180ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸರಿನಾ? ಇನ್ನು ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ರಾಜೀವ್ ಗಾಂಧಿ ಅಲ್ಲ, ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನಲ್ಲಿ ಬರುತ್ತೆ. ಇಲ್ಲಿ 60 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಇನ್ನು ರಾವ್ ಬಹದ್ದೂರ್ ಅಂತ ಒಂದು ಕಾಲೇಜ್ ಬರುತ್ತೆ. ಇಲ್ಲಿ 60 ಸೀಟ್ಸ್ಗಳನ್ನ ಡಿಕ್ರೀಸ್ ಮಾಡಿದ್ದಾರೆ. ಅದಾದ್ಮೇಲೆ ಬೆಂಗಳೂರಿನ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. RNS ಐಟಿಯಲ್ಲಿ 120 ಸೀಟ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. 120+ ಸೀಟ್ಸ್ಗಳನ್ನ ಇನ್ಕ್ರೀಸ್ ಮಾಡಿ 1800 ಇಂದ 1920ಗೆ ಇನ್ಕ್ರೀಸ್ ಆಗಿದ್ದಾರೆ. ಯಾವ್ದು ಬ್ರಾಂಚಸ್ಗಳು ಆಡ್ ಆಗಿದೆ ಕೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿತ್ VLSI ಡಿಸೈನ್ 60 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಪ್ಲಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ ಅಂತ ಒಂದು ಹೊಸ ಬ್ರಾಂಚ್ ಅನ್ನ ಆಡ್ ಮಾಡಿದ್ದಾರೆ, 60 ಸೀಟ್ಸ್. ಸೊ ನಿಮ್ಮ RNS ಐಟಿಯಲ್ಲಿ 120 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಓಕೆ, ಅದಾದ್ಮೇಲೆ ಇನ್ನು SCA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲೂ 30 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಇದೆಲ್ಲ ಅಂತ ಕಾಲೇಜ್ಗಳು ಅಂದ್ರೆ ಬಿಗ್ ಕಾಲೇಜಸ್ಗಳಲ್ಲ, Tier 3 ಕಾಲೇಜಸ್ಗಳು. ಅದಾದ್ಮೇಲೆ SJC ಅಲ್ಲಿ 60 ಇದುಗಳು ಡಿಕ್ರೀಸ್ ಆಗಿದೆ. SJC ಇದು ಚಿಕ್ಕಬಳ್ಳಾಪುರ, ಇದರಲ್ಲಿ ಏನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಇದಿದೆ ನೋಡಿ, ಅದನ್ನ ಡಿಕ್ರೀಸ್ ಮಾಡಿದ್ದಾರೆ. ಅದಾದ್ಮೇಲೆ 60 ಸೀಟ್ಸ್ ಗಳನ್ನ ಡಿಕ್ರೀಸ್ ಮಾಡಿದ್ದಾರೆ. ಅದಾದ್ಮೇಲೆ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 60 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಲ್ಲಿ ಬರುತ್ತೆ ಕೇಳಿದ್ರೆ ಮ್ಯಾಂಗ್ಳೂರಲ್ಲಿ ಬರುತ್ತೆ. 60 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಯಾವುದು ಅಂತ ಕೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ನ್ಯೂ ಬ್ರಾಂಚ್ ನ ಆಡ್ ಮಾಡಿದ್ದಾರೆ. ಅದು ಬಿಟ್ರೆ ನೆಕ್ಸ್ಟ್ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 60 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅನ್ನ ಡಿಸ್ಕಂಟಿನ್ಯೂ ಮಾಡಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ ಅಂತ ಹೇಳೋ ಒಂದು ಹೊಸ ಬ್ರಾಂಚ್ ಅನ್ನ ಆಡ್ ಮಾಡಿದ್ದಾರೆ, 60 ಸೀಟ್ಸ್. ಸೈಬರ್ ಸೆಕ್ಯೂರಿಟಿ ಅಂತ ಹೊಸ ಬ್ರಾಂಚ್ ಅನ್ನ ಆಡ್ ಮಾಡಿದ್ದಾರೆ, 60 ಸೀಟ್ಸ್. ಕಂಪ್ಯೂಟರ್ ಸೈನ್ಸ್ ವಿತ್ AIML ಅನ್ನ 120 ಇದ್ದಿತ್ತು, ಅದನ್ನ ಇವಾಗ 180ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ISC ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಯಾರು ಕೇಳಿದ್ರೆ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅದಾದ್ಮೇಲೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು, SIT ತುಮಕೂರಲ್ಲಿ ಇನ್ಕ್ರೀಸ್ ಆಗಿದೆಯಾ? ಎಸ್. ಎಷ್ಟು ಇನ್ಕ್ರೀಸ್ ಆಗಿದೆ ಸರ್? 60 ಸೀಟ್ಸ್ಗಳು SIT ತುಮಕೂರಲ್ಲಿ ಇನ್ಕ್ರೀಸ್ ಆಗಿದೆ. ಯಾವುದು? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅನ್ನ 120 ಇಂದ 180ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ECE ಇನ್ಕ್ರೀಸ್ ಆಗಿದೆ. ಎಲ್ಲಿ? ಸಿದ್ಧಗಂಗಾ ತುಮಕೂರು. ಇದಾದ್ಮೇಲೆ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವೆರಿ ವೆರಿ ಇಂಪಾರ್ಟೆಂಟ್, ಸೀಟ್ಸ್ ಗಳನ್ನ ಡಿಕ್ರೀಸ್ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ನಂಬರ್ ಆಫ್ ಸೀಟ್ಸ್ ಗಳನ್ನ ಡಿಕ್ರೀಸ್ ಮಾಡಿದ್ದಾರೆ. ಸರ್ ಎಷ್ಟು ಡಿಕ್ರೀಸ್ ಮಾಡಿದ್ದಾರೆ ಅದನ್ನ ನಿಮ್ಗೆ ಹೇಳ್ತೇನೆ, ಒಂದ್ ಸೆಕೆಂಡ್. ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 1440 ಇಂದ 1260ಗೆ ರೆಡ್ಯೂಸ್ ಮಾಡಿದ್ದಾರೆ. ಅಂದ್ರೆ 180 ಸೀಟ್ಸ್ ಗಳನ್ನ ರೆಡ್ಯೂಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅನ್ನ 720 ಇಂದ 540ಗೆ ರೆಡ್ಯೂಸ್ ಮಾಡಿದ್ದಾರೆ. ಗೊತ್ತಿಲ್ಲ ಇನ್ನು ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಮತ್ತೆ ಆಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇದು ರೆಡ್ಯೂಸ್ ಆಗಿದೆ. ಬೇರೆ ಯಾವ್ದು ಹೊಸ ಬ್ರಾಂಚ್ ಇಂಟ್ರೊಡ್ಯೂಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಕಂಪ್ಯೂಟರ್ ಸೈನ್ಸ್ ಅನ್ನ 720 ಇಂದ 540ಗೆ ರೆಡ್ಯೂಸ್ ಮಾಡಿ 1440 ಇದ್ದಂತಹ ಸೀಟ್ಸ್ ಗಳು 1260 ಬಂದಿದೆ. ಅದಾದ್ಮೇಲೆ ಏನಪೋಯ ಮ್ಯಾಂಗ್ಳೂರ್ ಅಂತಿದೆ. ಸೊ ಏನಪೋಯ ಇದು ಮ್ಯಾಂಗ್ಳೂರಲ್ಲಿ ಬರುತ್ತೆ. ಇದರಲ್ಲೂ ಕೂಡ 60 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಆಗಿ ನಾವು ಈಗ ನಾನು ಹೇಳಿದೆ ನೋಡಿ, ಅನ್ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸಸ್ ಅಲ್ಲಿ 2025 ಅಲ್ಲಿ 95,236 ಸೀಟ್ಸ್ ಗಳಿದ್ದಿತ್ತು. ಈ ವರ್ಷ 97,061 ಸೀಟಿಗೆ ಇನ್ಕ್ರೀಸ್ ಆಗಿದೆ. ಇದಾದ್ಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ರೈವೇಟ್ ಯೂನಿವರ್ಸಿಟಿಗಳು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರೈವೇಟ್ ಯೂನಿವರ್ಸಿಟಿಗಳು ಯಾಕಂತ ಕೇಳಿದ್ರೆ ಇನ್ನು ಮೈನಾರಿಟಿ ಕಾಲೇಜ್ಗಳಿದೆ. ಮೈನಾರಿಟಿ ಕಾಲೇಜ್ಗಳಲ್ಲಿ ಏನು ಇದಾಗಿಲ್ಲ. ಏನಪ್ಪ ಅದರಲ್ಲಿ ಮಾತ್ರ ಒಂದು 60 ಇನ್ಕ್ರೀಸ್ ಆಗಿರೋದು ಅಷ್ಟೇ. ಸರಿನಾ? ಅದಾದ್ಮೇಲೆ ನಿಮ್ಗೆ ಮೈನಾರಿಟಿ ಕಾಲೇಜ್ಗಳು ಗೊತ್ತಿದೆಯಲ್ಲ, MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್, ನ್ಯೂ ಹೊರೈಝಾನ್, ಬಾಹುಬಲಿ, ಬ್ಯಾರೀಸ್, ದೆನ್ ಅಂಜುಮಾನ್, AJ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದೆಲ್ಲದೂ ಕೂಡ ಮೈನಾರಿಟಿ ಕಾಲೇಜ್ಗಳಿಗೆ ಬರುತ್ತೆ. ಗುರು ನಾನಕ್ ದೇವ್, ದೆನ್ HKBK, KCT. ಈಗ ಇದು ಪ್ರೈವೇಟ್ ಅನ್ಏಡೆಡ್ ಮೈನಾರಿಟಿ. ಓಕೆ, ಈಗ ಯೂನಿವರ್ಸಿಟಿಗಳ ಬಗ್ಗೆ ನಾನು ಹೇಳ್ತೇನೆ ನೋಡಿ. ಫಸ್ಟ್ ನಮ್ಗೆ ಯೂನಿವರ್ಸಿಟಿ ಅಂತ ಬಂದಾಗ ಫಸ್ಟ್ ಬರೋದು MIT ಯೂನಿವರ್ಸಿಟಿ ಅಂತ ಕರೀತಾರೆ. ಸೊ ಇದರಲ್ಲಿ ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗಿಲ್ಲ. MIT ಯೂನಿವರ್ಸಿಟಿಯಲ್ಲಿ 240 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಯಾವುದರಲ್ಲಿ? ಇಲ್ಲಿ 3 ಹೊಸ ಬ್ರಾಂಚ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ ಡೆವಾಪ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಎರಡನೇದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ ಫುಲ್ ಸ್ಟಾಕ್ ಡೆವಲಪರ್.
ಮೂರನೇದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ ಕ್ಲೌಡ್ ಕಂಪ್ಯೂಟಿಂಗ್. 3 ಹೊಸ ಬ್ರಾಂಚ್ ಗಳನ್ನ ಇನ್ಕ್ರೀಸ್ ಮಾಡಿ 3 ಬ್ರಾಂಚ್ ಗಳಿಗೆ 60 ಇಂಟೇಕ್ ಅನ್ನ ತಗೊಂಡಿದ್ದಾರೆ. ಪ್ಲಸ್ ಬಯೋಟೆಕ್ನಾಲಜಿನ 60 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಇಯರ್ 60 ಇದ್ದಿತ್ತು, ಈ ವರ್ಷ 120 ಆಗಿದೆ. ಓವರ್ ಆಲ್ ಆಗಿ MIT ಯೂನಿವರ್ಸಿಟಿಯಲ್ಲಿ 240 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ ಈ ವರ್ಷ ಸೀಟ್ ಮ್ಯಾಟ್ರಿಕ್ಸ್ ಗೆ BMS ಯೂನಿವರ್ಸಿಟಿ ಆಡ್ ಆಗಿದೆ, 180 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ವೆರಿ ಇಂಪಾರ್ಟೆಂಟ್, ಇದೊಂದು ಬಿಗ್ ಅಪ್ಡೇಟ್. ದಯಾನಂದ್ ಸಾಗರ್ ಯೂನಿವರ್ಸಿಟಿ ಅವರು 1020 ಸೀಟ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ದಯಾನಂದ್ ಸಾಗರ್ ಯೂನಿವರ್ಸಿಟಿ, ನನಗೆ ಇದಕ್ಕೆ ನಗುವುದು ಅಳುವುದು ನನಗೆ ಅರ್ಥ ಆಗ್ತಾ ಇಲ್ಲ. ಲಾಸ್ಟ್ ಇಯರ್ 2640 ಸೀಟ್ ಇದ್ದಿತ್ತು, ಈ ವರ್ಷ 3660 ಸೀಟ್ಗೆ ಇನ್ಕ್ರೀಸ್ ಮಾಡಿದ್ದಾರೆ. 1020 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ನೋಡಿ, ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 1260ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಲಾಸ್ಟ್ ಇಯರ್ ಗಿಂತ ಆಲ್ಮೋಸ್ಟ್ ಲಾಸ್ಟ್ ಇಯರ್ 900 ಇದ್ದಿತ್ತು, ಈ ವರ್ಷ 360 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಇದೆ ನೋಡಿ, ಇದು 180 ಇದ್ದಿತ್ತು, ಈ ವರ್ಷ 360ಗೆ ಇನ್ಕ್ರೀಸ್ ಮಾಡಿದ್ದಾರೆ. CSE ವಿತ್ AIML ಇದೆ ನೋಡಿ, ಇದು 840ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ 360 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಇದು ಎಲ್ಲಿಯವರೆಗೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್, ಎಷ್ಟರ ಮಟ್ಟಿಗೆ ಇವರು ಪ್ಲೇಸ್ಮೆಂಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಈ ವರ್ಷ ಇವರು CSE ಗೆ 360 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ವಿತ್ DSC ಗೆ 180 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ವಿತ್ AIML ಗೆ 360 ಸೀಟ್ಸ್ ಅನ್ನು ಇನ್ಕ್ರೀಸ್ ಮಾಡಿ, ಓವರ್ ಆಲ್ ಆಗಿ ECL ಕೂಡ 120 ಸೀಟ್ಸ್ ಅನ್ನು ಇನ್ಕ್ರೀಸ್ ಮಾಡಿ 1020 ಸೀಟ್ಸ್ ಗಳನ್ನ ದಯಾನಂದ್ ಸಾಗರ್ ಯೂನಿವರ್ಸಿಟಿ ಅವರು ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಬೇರೆ ಯಾವ ಯೂನಿವರ್ಸಿಟಿಗಳು ಇನ್ಕ್ರೀಸ್ ಮಾಡಿಲ್ಲ. ಕಿಷ್ಕಿಂಧ ಯೂನಿವರ್ಸಿಟಿ ಅಂತ, ಅದು ಬೆಲ್ಲಾರಿಯಲ್ಲಿ ಬರುತ್ತೆ, ಅವರು 120 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಿಗ್ ಅಪ್ಡೇಟ್, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ. ಆಲ್ರೆಡಿ ಇವರ ಕಾಲೇಜಲ್ಲಿ 3420 ಸೀಟ್ಸ್ ಗಳಿದೆ. ಆಲ್ರೆಡಿ ಕ್ರೌಡ್ ಮೇಲೆ ಕ್ರೌಡ್. ಅದರಲ್ಲೂ ಕೂಡ ಇವ್ರದ್ದು ಎಲ್ಲಾ ಬ್ರಾಂಚಸ್ ಗಳು ಕಂಪ್ಯೂಟರ್ ಸೈನ್ಸ್. ಇಲ್ಲಿ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ವಿತ್ AIML, computer science and engineering, computer science with blockchain technology, computer science with cyber security, computer science with data science, computer science with IoT, computer science with big data, computer science with DevOps, computer science with, information science and technology, information science and engineering, robotics and AI. ಇರುವಂತ 19 ಬ್ರಾಂಚ್ ಅಲ್ಲಿ 10 ಬ್ರಾಂಚ್ಗಳು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೊಟ್ಬಿಟ್ಟಿದ್ದಾರೆ. ಅದರಲ್ಲೂ ಈ ವರ್ಷ 180 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಈ ವರ್ಷ 19 ಬ್ರಾಂಚ್ಗೆ ಇನ್ಕ್ರೀಸ್ ಆಗಿದೆ. ಯಾವುದನ್ನು ಇನ್ಕ್ರೀಸ್ ಮಾಡಿದ್ದಾರೆ? ಏರೋಸ್ಪೇಸ್ ಅಲ್ಲಿ ಹೊಸ ಬ್ರಾಂಚ್ ಈ ವರ್ಷ ಏರೋಸ್ಪೇಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ 120 ಇದ್ದಿತ್ತು, ಅದನ್ನ 180ಗೆ ಇನ್ಕ್ರೀಸ್ ಮಾಡಿದ್ದಾರೆ. 60 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಈ ವರ್ಷ 19 ಬ್ರಾಂಚಸ್ ಗಳಿದೆ. ಇಲ್ಲಿ 3600 ಸೀಟ್ಸ್ ಗಳಿದೆ. ಓಕೆ, ಸೊ ಇದಿಷ್ಟು ನಿಮ್ಮ ಕಾಲೇಜ್ನ ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಸೊ ಓವರ್ ಆಲ್ ಆಗಿ ಈ ವರ್ಷ ಕರ್ನಾಟಕದಲ್ಲಿ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ನ ಪ್ರಕಾರ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜು, VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜು, ಪ್ರೈವೇಟ್ ಯೂನಿವರ್ಸಿಟೀಸ್, ಏಡೆಡ್ ಕಾಲೇಜಸ್ ವಿತ್ ಏಡೆಡ್ ಸೀಟ್ಸ್, ಅನ್ಏಡೆಡ್ ಕಾಲೇಜಸ್ ವಿತ್ ಅನ್ಏಡೆಡ್ ಸೀಟ್ಸ್, ಮೈನಾರಿಟಿ ಕಾಲೇಜಸ್, ಇದೆಲ್ಲದನ್ನು ಕನ್ಸಿಡರ್ ಮಾಡಿದಾಗ ಸದ್ಯ ಬಂದಂತಹ ಏನು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ 5200ಕ್ಕಿಂತ ಹೆಚ್ಚು ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಟಾಪ್ 10 ಕಾಲೇಜಸ್ ಗಳಲ್ಲಿ ನಾವು ಅಲ್ಟಿಮೇಟ್ ಆಗಿ ಹೇಳೋದಾದ್ರೆ ಬಿಗ್ ವೇರಿಯೇಷನ್ಸ್ ಗಳು ಆಗೋದಿಲ್ಲ. ಟಾಪ್ 10 ಇಂದ 20 ಕಾಲೇಜಸ್ ಗಳಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ ಇದೆ. ವೈ? ಬಿಕಾಸ್ ನ್ಯೂ ಹೊರೈಸಾನ್ ಅಲ್ಲಿ ಇನ್ಕ್ರೀಸ್ ಆಗಿದೆ, RNSIT ಅಲ್ಲಿ ಇನ್ಕ್ರೀಸ್ ಆಗಿದೆ. ಇದರಿಂದ ಮತ್ತೆ BMS ಯೂನಿವರ್ಸಿಟಿ ಅನ್ನೋದು ಒಂದು ಹೊಸದಾಗಿ ಸ್ಟಾರ್ಟ್ ಆಗಿದೆ. ಸೊ ಇದರಿಂದ ಆಗ್ಬೋದು. ಮತ್ತೆ ಮೈಸೂರಲ್ಲೂ ಕೂಡ, ನಂಜನಗೂಡಲ್ಲೂ ಕೂಡ RV ಯೂನಿವರ್ಸಿಟಿ ಅಂತ ಒಂದು ಹೊಸದಾಗಿ ಸ್ಟಾರ್ಟ್ ಆಗಿದೆ. ಓಕೆ, ನಂಜನಗೂಡಲ್ಲಿ RV ಯೂನಿವರ್ಸಿಟಿ ಅಂತ, ಸೊ ಅದು ಕೂಡ ಇನ್ಕ್ರೀಸ್ ಆಗಿದೆ. ಐ ಡೋಂಟ್ ನೋ, ನಾನು ಅದನ್ನ ಮೆನ್ಷನ್ ಮಾಡಿದ್ದೇನೆ ಇಲ್ವೋ ಗೊತ್ತಿಲ್ಲ. ಓಕೆ, RV ಯೂನಿವರ್ಸಿಟಿ ಇದು ಕೂಡ ಆಡ್ ಆಗಿದೆ. ಸರಿನಾ? ಸೊ ಇದೆಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳು. ಓಕೆ, ನಾನು ಅದ್ರ ಬಗ್ಗೆ ಹೇಳಲಿಲ್ಲ. ರಾಮಯ್ಯ ಯೂನಿವರ್ಸಿಟಿಯು ಕೂಡ ಇನ್ಕ್ರೀಸ್ ಆಗಿದೆ, ನಾನು ಹೇಳಿದ್ದೇನೆ ಆಲ್ರೆಡಿ, ಅಂದ್ರೆ ಆಡ್ ಆಗಿದೆ. ಓಕೆ, ಅದು ಬಿಟ್ರೆ RV ಯೂನಿವರ್ಸಿಟಿ ನಂಜನಗೂಡು ಮೈಸೂರಲ್ಲದಾಗಿದೆ. ಅದಾದ್ಮೇಲೆ ಜಗದ್ಗುರು ಮುರುಘರಾಜೇಂದ್ರ ಯೂನಿವರ್ಸಿಟಿ ಅಂತ ಹೊಸ ಕಾಲೇಜ್ ಸ್ಟಾರ್ಟ್ ಆಗಿದೆ, 540. ವಿದ್ಯಾಶಿಲ್ಪ ಯೂನಿವರ್ಸಿಟಿಯಲ್ಲೂ ಕೂಡ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ವಿದ್ಯಾಶಿಲ್ಪ ಯೂನಿವರ್ಸಿಟಿ.
ಸಾರಿ, ನಾನು ಇದಿಷ್ಟನ್ನ ಮೆನ್ಷನ್ ಮಾಡ್ಲಿಕ್ಕೆ ನನಗೆ ಇದಾಗಿಲ್ಲ. ವಿದ್ಯಾಶಿಲ್ಪ ಯೂನಿವರ್ಸಿಟಿಯಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅಂದ್ರೆ ಕಂಪ್ಯೂಟರ್ ಸೈನ್ಸ್ ವಿತ್ AIML ಅನ್ನು ಆಡ್ ಮಾಡಿದ್ದಾರೆ. RV ಯೂನಿವರ್ಸಿಟಿ ನಂಜನಗೂಡಲ್ಲಿ ಸ್ಟಾರ್ಟ್ ಆಗ್ತಾ ಇದೆ 600 ಸೀಟ್ಸ್ಗಳು. ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ 240 ಸೀಟ್ಸ್ ಗಳನ್ನು ತಗೊಳ್ತಾ ಇದ್ದಾರೆ. ಹೊಸ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಈ ಯೂನಿವರ್ಸಿಟಿಗಳಲ್ಲಿ ಓವರ್ ಆಲ್ ಆಗಿ ಕನ್ಸಿಡರ್ ಮಾಡಿದ್ರೆ 2025 ಅಲ್ಲಿ 33,120 ಸೀಟ್ಸ್ ಗಳಿದ್ದಿತ್ತು. ಈ ವರ್ಷ 35,880 ಸೀಟ್ಸ್ಗೆ ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಆಗಿ ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ 5,200ಕ್ಕಿಂತ ಹೆಚ್ಚು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಇನ್ನು ಟಾಪ್ 25 ನಂತರ ಬರುವಂತ ಸ್ಟೂಡೆಂಟ್ಸ್ ಗಳಿಗೆ ಈ ವರ್ಷ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೋ ಚಾನ್ಸಸ್ ವೆರಿ 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 ಹೈ ಇದೆ. ಓಕೆ, ಇದಿಷ್ಟು ಸೀಟ್ ಮ್ಯಾಟ್ರಿಕ್ಸ್ ನ ಅನಾಲಿಸಿಸ್. ಇದರಿಂದ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಇದರ ಹಿಂದೆ ತುಂಬಾ ಹಾರ್ಡ್ ವರ್ಕ್ ಇದೆ. ಎರಡು PDF ಅನ್ನು ಕೂಡ ಇದು ಮಾಡ್ಕೊಂಡು ಏನ್ ಹೇಳ್ತಾರೆ ಕಂಪ್ಯಾರಿಸನ್ ಮಾಡ್ಕೊಂಡು ನಾನು ಮಾಡಿರೋದು. ಸೊ ಇದು ನಿಮ್ಗೆ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಈ ವರ್ಷ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಮೈಟ್ ನಾಟ್ ಬಿ ಇನ್ ಟಾಪ್ 10 ಕಾಲೇಜಸ್, ಬಟ್ ಟಾಪ್ 10 ಇಂದ 20 ಇಂದ ನಂತರ ಪಕ್ಕ ಇನ್ಕ್ರೀಸ್ ಆಗುತ್ತೆ. ಟಾಪ್ 30 ಇಂದ ನಂತರ 100% ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಆಫ್ ರಾಜರಾಜೇಶ್ವರಿ, ಆಚಾರ್ಯ, ವಿದ್ಯಾವರ್ಧಕ ಇಂಥ ಕಾಲೇಜ್ಗಳಲ್ಲಿ, ಐ ಮೀನ್ ವಿದ್ಯಾವರ್ಧಕದಲ್ಲಿ ಆಗಿಲ್ಲ, ಇದು ಯಾವುದು ಸಾಯಿ ವಿದ್ಯಾ, ಇಂಥ ಕಾಲೇಜಲ್ಲಿ ಇನ್ಕ್ರೀಸ್ ಆಗಿರ್ಲಿಕ್ಕೆ ಹೋಗಿ ಪ್ರೆಸಿಡೆನ್ಸಿಯಲ್ ಇನ್ಕ್ರೀಸ್ ಆಗಿದೆ, MIT ಯೂನಿವರ್ಸಿಟಿಯಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಈ ವರ್ಷ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಓಕೆ, ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಕೌನ್ಸಿಲಿಂಗ್ ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಈ ನಂಬರ್ ನ ಕೊಟ್ಟಿದ್ದೇನೆ. ಕಂಪ್ಲೀಟ್ಲಿ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಇನ್ನು ಸ್ವಲ್ಪ ಸೆಟ್ಸ್ ಗಳನ್ನ ಮಾತ್ರ ನಾನು ತಗೊಳ್ಳೋದು, ಅದಾದ ನಂತರ ಕ್ಲೋಸ್ ಮಾಡ್ತೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. Until that, love you all. Bye bye. Take care, students.